ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ನನ್ನ ಕೈಯಲ್ಲಿ ಎರೆಹುಳಗಳಿಗೆ ಆಹಾರ ಕೊಂಡೋಗುವ ಒಂದು ಪಾತ್ರೆ ಇದೆ. ನೋಡಿ, ಇಲ್ಲಿ ನನ್ನ ಜಮೀನಿನಲ್ಲಿ ಬೇಕಾದಷ್ಟು ಎರೆಹುಳಗಳಿದೆ ಮತ್ತು ವಿವಿಧ ರೀತಿಯ ಜೀವಿಗಳಿದೆ. ಈ ಜೀವಿಗಳಿಗೆ ಊಟ ಹಾಕಬೇಕಲ್ಲ. ಅಡಿಕೆ ತೋಟವನ್ನು ನಾನು ಸಾಕಣೆ ಮಾಡ್ತಾಯಿಲ್ಲ, ನನ್ನ ಜೀವಿಗಳು ಸಾಕಣೆ ಮಾಡ್ತಾಯಿದೆ. ನನ್ನ ಅಡಿಕೆ ತೋಟದಲ್ಲಿ ಕೇವಲ ಅಡಿಕೆ ಗಿಡಗಳು ಮಾತ್ರ ಅಲ್ಲ, ವಿವಿಧ ರೀತಿಯ ಗಿಡಗಳಿದೆ. ಈ ಗಿಡಗಳಿಗೆಲ್ಲ ಪೋಷಕಾಂಶ ಬೇಕಾದರೆ ಮಣ್ಣಿನಲ್ಲಿ ಪೋಷಕಾಂಶ ಬೇಕು, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಮಣ್ಣಿನಲ್ಲಿ ಪೋಷಕಾಂಶ ಯಾವುದು ಮಾಡ್ತಾ ಇರ್ತದೆ? ನಮ್ಮ ಮಣ್ಣಿನಲ್ಲಿರೋ ಜೀವಿಗಳು ಮಾಡ್ತಾ ಇರ್ತದೆ. ಈ ಜೀವಿಗಳಿಗೆ ಒಳ್ಳೆಯ ಊಟವನ್ನು ಕೊಟ್ಟರೆ ಅದು ದಷ್ಟಪುಷ್ಟವಾಗಿ ಬೆಳೀತದಲ್ಲ. ಒಳ್ಳೆಯ ಊಟವನ್ನು ತಿಂದರೆ ಮನುಷ್ಯರಾಗಲಿ ಯಾವುದೇ ಜೀವಿಗಳಾಗಲಿ ದಷ್ಟಪುಷ್ಟವಾಗಿ ಬೆಳೀತದೆ. ಆದರೆ ಹೆಚ್ಚಿನವರು ಇದಕ್ಕೆ ಬೇಕಾದಷ್ಟು ಖರ್ಚು ಮಾಡ್ತಾರೆ, ಅಡಿಕೆ ತೋಟ ಮಾಡಲಿಕ್ಕೆ, ಗೊಬ್ಬರ ಹಾಕಲಿಕ್ಕೆ ಅಂತಲೇ. ಆದರೆ ಅವರು ಹಾಕ್ತಾ ಇರೋದು ಏನು? ದನದ ಸೆಗಣಿ, ಆಡಿನ ಹಿಕ್ಕೆ, ಕೋಳಿ ಗೊಬ್ಬರ ಮುಂತಾದಂತಹ ತ್ಯಾಜ್ಯಗಳನ್ನು. ಅದರಲ್ಲಿ ಯಾವುದೇ ರೀತಿಯ ಅತ್ಯುತ್ತಮ ಗುಣಮಟ್ಟದ ಪೋಷಕಾಂಶ ಅಂತ ಇರುವುದಿಲ್ಲ. ಆದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಸ್ನೇಹಿತರೆ, ನಮ್ಮ ಮನೆಯೊಳಗೇ ಅತ್ಯುತ್ತಮ ಗುಣಮಟ್ಟದ ಗೊಬ್ಬರ ಇದೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹಾಗಾದರೆ ಎಲ್ಲಿದೆ ಗೊಬ್ಬರ? ಎಲ್ಲಿದೆ ಆಹಾರ? ಅಡಿಗೆ ಮನೆಯಲ್ಲಿರುವ ತ್ಯಾಜ್ಯಗಳು. ಇದರಲ್ಲಿ ಬೇಕಾದಷ್ಟು ಪೋಷಕಾಂಶ ಇರುವಂಥ ವಸ್ತುಗಳೇ ಇರುವುದು. ಯಾವುದು ಕೂಡ ಒಂದು ತ್ಯಾಜ್ಯ ಅಲ್ಲ. ಯಾಕಂತ ಹೇಳಿದರೆ ನಾವು ಮನುಷ್ಯರು ಉಪಯೋಗಿಸಿ ಬಿಟ್ಟಂಥದ್ದು. ಅಂದರೆ ಇದರಲ್ಲಿ ಮೊಟ್ಟೆ ಸಿಪ್ಪೆ ಇರ್ಬೋದು, ಚಾಹುಡಿ ಅಂಶ ಇರ್ಬೋದು, ಇದು ತಿಂದು ಉಳಿಕೆ ಆದಂತಹ ಎಲ್ಲ ವಸ್ತುಗಳು ಇದರಲ್ಲಿದೆ. ಈ ವಸ್ತುಗಳನ್ನು ನಮ್ಮ ತೋಟದಲ್ಲಿರುವಂತಹ ಜಮೀನಿನಲ್ಲಿರುವಂತಹ ಜೀವಿಗಳು ಕೂಡ ತಿಂದರೆ ನಮಗೆ ಬೇಕಾದಷ್ಟು ಪೋಷಕಾಂಶ ಈ ವಸ್ತುವಿನಲ್ಲಿರುವಾಗ ಈ ಜೀವಿಗಳಿಗೂ ಕೂಡ ಅದೇ ಪೋಷಕಾಂಶ ಸಿಗ್ತದಲ್ಲ. ಎಲ್ಲವೂ ಕೂಡ ನೈಜವಾಗಿ ಹಾಗೆಯೇ ಯಾವುದೇ ರೀತಿಯಲ್ಲೂ ಹಿಂಡಿ ತೆಗೆದದಂತಲ್ಲ. ಈಗ ನಾವು ದನದ ಸೆಗಣಿ ಅಂತ ಹೇಳಿದರು, ಈ ರೀತಿಯ ಹುಲ್ಲನ್ನೆಲ್ಲ ಮೇದಾಗ ದನ ಅದರ ಶರೀರ ಒಳ್ಳೆಯ ದಷ್ಟಪುಷ್ಟವಾಗಿರ್ತದೆ. ಆದರೆ ಅದು ಹಾಕುವ ಸೆಗಣಿಯಲ್ಲಿ ಅಷ್ಟೊಂದು ಪೋಷಕಾಂಶ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇಲ್ಲವೇ ಇಲ್ಲ ಅಂತಲ್ಲ, ಆದರೆ ಬೇಕಾದಷ್ಟು ಪೋಷಕಾಂಶ ಆ ಸೆಗಣಿಯಲ್ಲಿ ಇರುವುದಿಲ್ಲ. ಆದರೆ ಈ ರೀತಿ ನಾವು ಮನುಷ್ಯರು ತಿಂದು ಉಂಡು ಬಿಟ್ಟಂತಹ ವಸ್ತುಗಳು, ಇದನ್ನು ಯಾವುದೇ ರೀತಿಯಲ್ಲೂ ವೇಸ್ಟೇಜ್ ಅಂತ ಇರುವುದಿಲ್ಲ. ಈಗ ನಾವು ಪ್ರತಿಯೊಂದು ತರಕಾರಿ ಸಿಪ್ಪೆ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರ್ತದೆ. ಅದನ್ನು ನಮ್ಮ ಮಣ್ಣಿನಲ್ಲಿರುವ ಜೀವಿಗಳು ತಿಂದಾಗ ಅದು ದಷ್ಟಪುಷ್ಟವಾಗಿ ಬೆಳೆಯುತ್ತದೆ, ಬೇಕಾದಷ್ಟು ಹಿಕ್ಕೆಯನ್ನು ಹಾಕ್ತದೆ. ಅಷ್ಟೇ ಅಲ್ಲದೆ ಆ ಜೀವಿಗಳು ದಪ್ಪವಾಗಿ ಬೆಳೆಯುತ್ತದೆ. ಅದು ಸತ್ತಾಗ ಮಣ್ಣಿಗೆ ಗೊಬ್ಬರ ಆಗ್ತದೆ ಸ್ನೇಹಿತರೆ. ಆದರೆ ಕೆಲವರಿಗೆ ಈಗ ಒಂದು ಸಂಶಯ, ಇದನ್ನು ಹೇಗೆ ನಾವು ಜಮೀನಿಗೆ ಹಾಕುವುದಂತ. ಕೆಲವರೇನು ಮಾಡ್ತಾರೆ, ಈ ರೀತಿ ಗೊಬ್ಬರವನ್ನು ಇದ್ದರೆ, ಇದನ್ನು ನಾನು ಗೊಬ್ಬರ ಅಂತ ಹೇಳುವುದಿಲ್ಲ, ಇದು ಎರೆಹುಳುಗಳಿಗೆ ಊಟ, ಆದರೆ ಗೊಬ್ಬರ ಅಂತಲೇ ಹೇಳುವ ಅರ್ಥ ಆಗಲಿಕ್ಕೆ. ಈ ರೀತಿಯ ಗೊಬ್ಬರವನ್ನು ಏನು ಮಾಡ್ತಾರೆ, ಕೆಲವರು ಅಡಿಕೆ ಮರದ ಬುಡಕ್ಕೆ ತರ್ತಾರೆ, ಬುಡವನ್ನು ಅಗೀತಾರೆ. ಅಗಿದಾಗ ಏನಾಗ್ತದೆ, ಅಡಿಕೆ ಗಿಡದ ಬೇರೆಲ್ಲ ತುಂಡಾಗ್ತದೆ, ಮತ್ತು ಗೊಬ್ಬರ ಹಾಕ್ತಾರೆ. ಏನೂ ತಿಳುವಳಿಕೆ ಇಲ್ಲದ ಕೆಲಸ ಅಂತ ಹೇಳ್ಬೋದು ಸ್ನೇಹಿತರೆ. ನಾವು ಮಾಡಬೇಕಾದ್ದೇನು, ಸ್ವಲ್ಪ ವಿಚಾರ ಮಾಡಬೇಕು. ಏನಂತ ಹೇಳಿದರೆ, ಅಡಿಕೆ ಮರದ ಬೇರುಗಳು ಇರುವುದು ಎಲ್ಲಿ ಅಂತ? ಬುಡದಲ್ಲಿಯಾ? ಅಲ್ಲ ಸ್ನೇಹಿತರೆ, ಬುಡದಲ್ಲಿ ಅಡಿಕೆ ಮರದ ಬೇರುಗಳು ಹುಟ್ಟುವ ಜಾಗ. ಇದು ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ, ಅಡಿಕೆ ಮರದ ಬುಡದಲ್ಲಿ ಬೇರುಗಳು ಹುಟ್ಟುವ ಜಾಗ. ಹುಟ್ಟಿದ ನಂತರ ಏನಾಗ್ತದೆ, ಅದು ಮುಂದೆ ಬೆಳೀತಾ ಹೋಗ್ತದೆ. ಎಲ್ಲಿವರೆಗೆ ಗೊತ್ತಿಲ್ಲ ಸ್ನೇಹಿತರೆ, ಎಲ್ಲಿಯವರೆಗೂ ಹೋಗ್ತದೆ. ಅದು ಎಲ್ಲಿಗೂ ಹೋಗಲಿ, ನಮಗೆ ಬೇಕಾದ್ದೇನು ಗೊತ್ತಾ, ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ಬೇರುಗಳು ಹುಟ್ಟುವ ಜಾಗ, ಅದು ಮುಂದೆ ಬೆಳವಣಿಗೆ ಆಗಿ ಹೋಗ್ತದೆ ಅಂತ. ಇಲ್ಲಿ ನೋಡಬೇಕಾದ್ದು ನಾವಂತ ಹೇಳಿದ್ರೆ, ಈ ಅಡಿಕೆ ಮರದ ಬೇರು ಈಚೆ ಹೋಗಿರ್ತದೆ, ಆ ಅಡಿಕೆ ಮರದ ಬೇರು ಈಚೆ ಬಂದಿರ್ತದೆ. ಅಂದರೆ ಎಲ್ಲ ಅಡಿಕೆ ಮರದ ಬೇರುಗಳು ಸಾಧಾರಣವಾಗಿ 4 ಅಡಿಕೆ ಮರದ ಜಾಗದಲ್ಲಿ ಅದು ಸಂಧಿಸ್ತದೆ. ಅಂದರೆ ಎಲ್ಲವೂ ಅತಿ ಹೆಚ್ಚಾಗಿ ಅಲ್ಲಿರ್ತದೆ. ಆಗ ನಾವೇನು ಮಾಡಬೇಕು, ಇಂತಹ ಆಹಾರ ವಸ್ತುಗಳನ್ನು 4 ಅಡಿಕೆ ಮರದ ಮಧ್ಯಕ್ಕೆ ಹಾಕಿದರೆ ಅಲ್ಲಿರುವ ಜೀವಿಗಳು ಅಲ್ಲಿ ಅದನ್ನು ತಿಂದುಂಡು ಅಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಸಪ್ಲೈ ಮಾಡ್ತದೆ. ಇಲ್ಲಿರುವುದು ಸ್ನೇಹಿತರೆ ವಿಶೇಷ. ನಾವು ಇಲ್ಲಿಯೋ ಒಂದು ಜಾಗಕ್ಕೂ ಹಾಕ್ಬೋದು, ನಮ್ಮ ಜೀವಿಗಳು ಇದನ್ನು ಸಪ್ಲೈ ಮಾಡ್ತದೆ. ಈಗ ನಾನು ಈ ವಸ್ತುಗಳನ್ನು ಈ ಜಾಗಕ್ಕೆ ಹಾಕಿದಾಗ ಅದು ಬೇರೆ ಬೇರೆ ರೀತಿ ಇರುವೆಗಳಿಂದ ಹಿಡಿದು ಗೆದ್ದಲು, ಎರೆಹುಳ ಏನೆಲ್ಲ ಬಂದು ಅದನ್ನು ತಿಂತದೆ, ಎತ್ತಿಕೊಂಡು ಕೂಡ ಹೋಗ್ತದೆ. ಇರುವೆಗಳು ಎತ್ತಿಕೊಂಡು ಹೋದ್ದು ಎಲ್ಲಿ ಹೋಗ್ತದೆ? ಎಲ್ಲೆಲ್ಲಿಗೂ ಹೋಗ್ತದೆ ನಮ್ಮ ಜಮೀನಿನಲ್ಲಿ. ಅಲ್ಲಿ ಹೋಗಿ ಅಲ್ಲಲ್ಲಿ ಅದನ್ನು ತಿಂದು ಅಲ್ಲಿಯೇ ಸಾಯ್ತದೆ. ಏನೇನೋ ಗೊಬ್ಬರ ಆಗುವಂಥ ಪ್ರಕ್ರಿಯೆ ಅಂತ ಹೇಳಿದರೆ ಹೀಗೆ. ಅದಕ್ಕೆ ಹೀಗೇನೆ ಅಂತ ಏನಿಲ್ಲ. ನಾವು ಮಾಡಬೇಕಾದ್ದೇನಂತ ಹೇಳಿದರೆ, ನಮಗೆ ಎಷ್ಟು ಸುಲಭ ಉಂಟು ಅಷ್ಟು ಸುಲಭದಲ್ಲಿ ಕೆಲಸವನ್ನು ಮಾಡಿ ಮುಗಿಸುವುದು. ಇದನ್ನು ಗುಂಡಿ ತೆಗಿಬೇಕು, ಅಲ್ಲಿ ಅಗತ್ಯ ಮಾಡಬೇಕು, ಏನಿಲ್ಲ ಸ್ನೇಹಿತರೆ. ಕೇವಲ ನಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇಂಥ ಒಂದು ಬಾಲ್ದಿಯನ್ನು ಇಟ್ಟುಕೊಳ್ಳುವುದು. ದಿನನಿತ್ಯದಲ್ಲಿ ಏನೇನೆಲ್ಲ ಆಗ್ತದೆ ನಮ್ಮಲ್ಲಿ ತ್ಯಾಜ್ಯಗಳು, ಅದನ್ನು ಅದಕ್ಕೆ ಹಾಕ್ತಾ ಬರುವುದು. ಸಂಜೆ ಅಥವಾ ನಮಗೆ ಪುರುಸೊತ್ತಿರುವ ಟೈಮಲ್ಲಿ ಅದನ್ನು ಫ್ರೆಶ್ ಆಗಿ, ಅದನ್ನು ಯಾವುದೇ ರೀತಿಯಲ್ಲೂ ಕೊಳಿಸುವಂಥ ಅಗತ್ಯ ಇಲ್ಲ.
ತುಂಬ ಕೃಷಿಕರು ಹಾಗೆ ಮಾಡ್ತಾರೆ. ಅದನ್ನು ಡ್ರಮ್ಮಿಗೆ ಹಾಕಿ ಅದನ್ನು ನೀರು ಹಾಕಿ ಅದನ್ನು ಕೊಳಿಸಿ ಏನೆಲ್ಲ ಕಸರತ್ತು ಮಾಡಿ ಪುನಃ ಅದನ್ನು ತೋಟಕ್ಕೆ ಹಾಕುವಾಗ ಅದೊಂದು ದೊಡ್ಡ ಕೆಲಸವೇ ಆಗಿರ್ತದೆ. ಏನಿಲ್ಲ ಸ್ನೇಹಿತರೆ, ನೀವು ಈಗ ಈ ರೀತಿಯ ತಂದು ನಿಮ್ಗೆ ಎಲ್ಲಿ ಸಾಧ್ಯವೋ ಅಲ್ಲಿ ಅದನ್ನು ಸುರಿದು ಬಿಡಿ. ಹೀಗೆ ಸುರಿದು ಬಿಟ್ಟಾಗ ಏನಾಗ್ತದೆ ನೋಡಿ, ಆಯಿತು ಗೊಬ್ಬರ ಹಾಕಿ. ಇಲ್ಲಿ ಇನ್ನೂ ಏನು ಕ್ರಿಯೆ ನಡೀತದೆ, ಇನ್ನೇನು ಕೆಲಸ ನಡೀತದೆ, ಎಲ್ಲ ರೀತಿಯ ಜೀವಿಗಳು ಬರ್ತದೆ, ಬಂದು ಇದನ್ನು ತಿಂತದೆ, ಕೊಂಡೋಗ್ತದೆ, ಬೇರೆ ಬೇರೆ ರೀತಿಯ ಚಟುವಟಿಕೆಯಲ್ಲಿ ಉಪಯೋಗಿಸ್ತದೆ. ಅದು ದಷ್ಟಪುಷ್ಟವಾಗಿ ಬೆಳೀತದೆ. ನಮಗೇನಾಯಿತು ನಮಗೆ ಇಲ್ಲಿ ಹಣವೇ ಉಳಿಯಿತು ಮುಖ್ಯವಾಗಿ. ಯಾಕೆಂತ ಹೇಳಿದರೆ ಈ ವಸ್ತುವಿನಲ್ಲಿ ಇರುವಷ್ಟು ಗೊಬ್ಬರದ ಅಂಶ ಅಥವಾ ಪೋಷಕಾಂಶ ಅಂತ ಇಟ್ಟುಕೊಳ್ಳುವ, ಪೋಷಕಾಂಶದ ಅಂಶ ಕಮ್ಮಿ ಅಂತ ಹೇಳಿದರೆ ಒಂದು 10-50 ವೆರೈಟಿಯ ವಸ್ತುಗಳಿದೆ ಸ್ನೇಹಿತರೆ. ಹಣ್ಣಿನ ಸಿಪ್ಪೆಯಿಂದ ಹಿಡಿದು ಮೀನಿನ ಮುಳ್ಳು ಕೂಡ ಇರ್ಬೋದು, ಕೋಳಿಯ ಎಲುಬು ಕೂಡ ಇರ್ಬೋದು. ಯಾವುದು ನಾವು ತಿಂತೇವೆ ಅದೆಲ್ಲವೂ ಇದರಲ್ಲಿ ಇರ್ತದೆ. ನಮ್ಮ ಜಮೀನಿನಲ್ಲಿರುವ ಜೀವಿಗಳಿಗೆಲ್ಲ ಅತ್ಯುತ್ತಮ ಗುಣಮಟ್ಟದ ಪೋಷಕಾಂಶ ಇರುವ ವಸ್ತುವನ್ನು ಆಹಾರವಾಗಿ ಕೊಟ್ಟಾಗೆ ಆಗ್ತದೆ. ಆದರೆ ಇದನ್ನು ಕೆಲವರು ತಿಳ್ಕೊಂಡೇ ಇರುವುದಿಲ್ಲ. ಇದನ್ನು ಏನೇನೋ ವೇಸ್ಟ್ ಮಾಡಿಬಿಡ್ತಾರೆ. ಅವರಿಗೆ ಬೇಕಾಗಿರೋದೇನು, ಕೋಳಿ ಗೊಬ್ಬರ, ಆಡಿನ ಹಕ್ಕಿ. ಇದೇ ರೀತಿ ಒಂದು ಗೋಣಿ ಕೋಳಿ ಗೊಬ್ಬರಕ್ಕೂ ಇಲ್ಲಿ ಒಂದು ದಿನದ ಆಹಾರದ ತ್ಯಾಜ್ಯ ಅಂತ ಇಟ್ಕೊಳ್ಳುವ, ಅದಕ್ಕೂ ಯಾವುದೇ ರೀತಿಯಲ್ಲೂ ನಮಗೆ ಸಮಾನತೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಂದು ಗೋಣಿ ಕೋಳಿ ಗೊಬ್ಬರದಲ್ಲಿ ನಿಜವಾಗಿಯೂ ಪೋಷಕಾಂಶ ಇರೋದು ಒಂದು ಹಿಡಿಯಷ್ಟು ಇರ್ಬೋದು ಪೋಷಕಾಂಶ, ಬಾಕಿ ಎಲ್ಲ ತ್ಯಾಜ್ಯ ಇರೋದು. ನೀವು ಬೇಕಾದರೆ ಗಮನಿಸಿ ನೋಡಿ. ಆ ಕೋಳಿ ಗೊಬ್ಬರದಲ್ಲಿ ಇರೋದೇನು, ಸಾಕಷ್ಟು ಕೋಳಿಗಳು ತಿಂದು ಬಿಟ್ಟಂಥ ಆಹಾರ ಮತ್ತು ಮರದ ಹುಡಿ ಇರ್ಬೋದು, ಏನೋ ಇಲ್ಲ ತ್ಯಾಜ್ಯಗಳೇ ಇರೋದು ಅದರಲ್ಲಿ. ಆದರೆ ಇದರಲ್ಲಿ ನಮ್ಮ ದಿನನಿತ್ಯದ ಆಹಾರ ಮನುಷ್ಯರು ಉಪಯೋಗಿಸುವುದು, ನಾನು ಪದೇ ಹೇಳ್ತೇನೆ, ನಾವು ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಉಪಯೋಗಿಸುವ ಕಾರಣ, ಎಲ್ಲವೂ ಇದರಲ್ಲಿ ಒಳ್ಳೆಯ ಆಹಾರದ ಅಂಶಗಳೇ ಇರುವ ಕಾರಣ, ಸಾವಯವವೇ ತುಂಬಿರುವ ಕಾರಣ ಎಲ್ಲವೂ ಒಂದು ನಮ್ಮ ಜೀವಿಗಳಿಗೆ ಅತ್ಯುತ್ತಮ ಆಹಾರವಾಗಿರ್ತದೆ. ನನ್ನ ಲೆಕ್ಕಾಚಾರದಲ್ಲಿ ಅಡುಗೆ ಮನೆಯ ತ್ಯಾಜ್ಯ ಸಾಧಾರಣವಾಗಿ 10 ಗೋಣಿ ಕೋಳಿ ಗೊಬ್ಬರದ ಸಮಕ್ಕೆ ಬರ್ಬೋದು. ಯಾಕಂತ ಹೇಳಿದರೆ ಅಷ್ಟು ಪೋಷಕಾಂಶ ಇದರಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಕೃಷಿಕರು ಆದಷ್ಟು ತಲೆ ಉಪಯೋಗಿಸ್ಕೊಳ್ಬೇಕು. ಇದಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಕಡಿಮೆ ಅಂತ ಹೇಳಿದರೂ ಇಷ್ಟು ತ್ಯಾಜ್ಯಕ್ಕೆ ಒಂದು 500 ರೂಪಾಯಿ ವ್ಯಾಲ್ಯೂಯೇಷನ್ ಹಿಡಿಬೋದು ಸ್ನೇಹಿತರೆ, ಬೆಲೆ ಹಿಡಿಬೋದು. ಯಾಕಂತ ಹೇಳಿದರೆ ಅಷ್ಟು ಪೋಷಕಾಂಶ ಇದೆ. ಇಲ್ಲಿ ವಿಷಯ ಇಷ್ಟೇ ಸ್ನೇಹಿತರೆ. ನೋಡಿ ಅಡಿಕೆ ಹೇಗಿದೆ ಕಾಣ್ಬೋದು ನಿಮಗೆ. ನೋಡಿ ಈ ಮರದಲ್ಲಿ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ನೋಡಿ ಅದರಲ್ಲಿ ನೋಡಿ, ಎಲ್ಲದರಲ್ಲೂ ಸಾಧಾರಣವಾಗಿ 80% ಮರದಲ್ಲಿ ಒಳ್ಳೆಯ ಇಳುವರಿ ಈ ವರ್ಷವೂ ಕೂಡ ಇದೆ ಸ್ನೇಹಿತರೆ. 80% ಮರದಲ್ಲಿ, ಎಲ್ಲ ಮರದಲ್ಲೂ ಪ್ರಿಂಟ್ ಹೊಡೆದಾಗೆ ಅಡಿಕೆ ಇಳುವರಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಮಣ್ಣಿನಲ್ಲಿ ಬೇಕಾದಷ್ಟು ಪೋಷಕಾಂಶ ಇದೆ. ಎನಿ ಟೈಮ್, ಯಾವಾಗಲೂ, ವರ್ಷದ 365 ದಿನವೂ ಕೂಡ ಈ ಮಣ್ಣಿನಲ್ಲಿ ಪೋಷಕಾಂಶ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಹಾಕುವಂಥ ವರ್ಷಕ್ಕೆ 1-2 ಸಲ ಹಾಕುವಂಥ ಒಂದು ಬುಟ್ಟಿ ಗೊಬ್ಬರದಲ್ಲಿ ಆಗಲಿ ಅಥವಾ 1-2 kg ರಾಸಾಯನಿಕ ಗೊಬ್ಬರದಲ್ಲಾಗಲಿ ವರ್ಷಂಪ್ರತಿ ಒಂದೇ ರೀತಿಯ ಇಳುವರಿಯನ್ನು ಕೊಡಲಿಕ್ಕೆ ಯಾವುದೇ ಅಡಿಕೆ ಮರಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಾಗಿ ನೀವು ತಿಳ್ಕೊಳ್ಬೇಕಾದ್ದೇನಂತ ಹೇಳಿದರೆ, ಮಣ್ಣಿನಲ್ಲಿ ಪೋಷಕಾಂಶ ನಿರಂತರವಾಗಿರಬೇಕಾದ್ರೆ ಮಣ್ಣಿನಲ್ಲಿ ಜೀವಿಗಳು ಬೇಕು. ಜೀವಿಗಳು ಯಾವಾಗಲೂ ಇರಬೇಕಾದ್ರೆ ಬಿಸಿಲು ನೆಲಕ್ಕೆ ಬೀಳಬಾರ್ದು. ಬಿಸಿಲು ನೆಲಕ್ಕೆ ಬೀಳದೆ ಹಾಗೆ ಇರಬೇಕಾದ್ರೆ ಮಣ್ಣಿನಲ್ಲಿ ಕಳೆಗಳು ಯಾವಾಗಲೂ ಬೇಕು. ಮಣ್ಣಿನಲ್ಲಿ ಕಳೆಗಳಿದ್ದರೆ ಅದರ ಎಲೆಗಳನ್ನು ತಿಂದುಕೊಂಡು ನಮ್ಮ ಜೀವಿಗಳು ಬದುಕ್ತಾ ಇರ್ತದೆ. ಅದಕ್ಕೆ ಪೂರಕವಾಗಿ ನಾವು ಅಡುಗೆ ಮನೆಯ ತ್ಯಾಜ್ಯವನ್ನು ಕೊಟ್ಟರೆ ಅದು ಮತ್ತೂ ದಷ್ಟಪುಷ್ಟವಾಗಿ ಬೆಳೆಯುತ್ತದೆ. ನಮ್ಮ ತೋಟದಲ್ಲಿ ನಿರಂತರವಾಗಿ ಗೊಬ್ಬರ ಆಗ್ತದೆ. ಇಲ್ಲಿರುವ ಎಲ್ಲ ನಾವು ಎಡೆ ಕೃಷಿ ಮಾಡಿರ್ತೇವೆ ನೋಡಿ, ಅದು ಕೊಕ್ಕೋ ಇರ್ಬೋದು, ಜಾಯಿಕಾಯಿ ಇರ್ಬೋದು, ಕಾಫಿ ಇರ್ಬೋದು, ನುಗ್ಗೆ ಇರ್ಬೋದು, ಎಲ್ಲ ರೀತಿಯ ಬಾಳೆ ಇರ್ಬೋದು, ಎಲ್ಲವೂ ಕೂಡ ಒಂದಕ್ಕೆ ಒಂದು ಪೂರಕವಾಗಿ ಬೆಳೀತಾ ಇರ್ತದೆ. ನಾವು ಕೃಷಿಕರು ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಅಡಿಕೆ ತೋಟದ ಅಡಿಕೆ ಇಳುವರಿಯ ಹಣವನ್ನು ಪಡೆದು ಖುಷಿಯಲ್ಲಿರ್ಬೋದು, ಯಾವುದೇ ತಲೆಬಿಸಿ ಇಲ್ಲದೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.